ಶುಭ ಉದಯ. ಸೊ ಈ ಶುಭ ಉದಯ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಏನಪ್ಪ ಸ್ಪೆಷಲ್ ಅಂತ ಕೇಳ್ಬೋದು. ತುಂಬಾ ಸ್ಪೆಷಲ್ ಅಲ್ವಾ. ಸೊ ತಾಯಿ ಮನೆಗೆ ಬರ್ತಾರೆ ಅಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಏನಪ್ಪ ಕಣ್ಣು ಮೂತಿ ಎಲ್ಲ ಒದ್ದೆ ಅಂತ ಕೇಳ್ಬೋದು. ಸೊ ಏನಿಲ್ಲ, ಈ ತಾನೇ ಎದ್ದು ಸ್ನಾನ ಮಾಡಿದೆ. ಸೊ ಬನ್ನಿ, ವರಮಹಾಲಕ್ಷ್ಮಿ ಏನು ಹಬ್ಬ ಯಾವ ಥರ ಮಾಡಿದ್ದಾರೆ ನೋಡ್ಬೋದು. ಬ್ಯಾಕ್ ಸೈಡಲ್ಲಿ ಕಾಣಿಸುತ್ತೆ ದೇವರು ಅನಿಸುತ್ತೆ. ಬಟ್ ಇನ್ನದು ಅಲಂಕಾರ ಆಗಿಲ್ಲ. ಬಟ್ ನಾನು ಆದಮೇಲೆ ಒಂದು ಸರಿ ಸ್ಟೋರಿ ಮಾಡಾಕ್ತೀನಿ. ಬಟ್ ಇದು ಪ್ರೀವಿಯಸ್ ಸ್ಟೋರಿ. ಸೊ ಅದರದ್ದು ಕತೆ ಏನು, ವರಮಹಾಲಕ್ಷ್ಮಿ ಹಬ್ಬದ ಪ್ರಮುಖತೆ ಏನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ. ಸಬ್ಸ್ಕ್ರೈಬರ್ಸ್ ನೋಡ್ಬೋದು, ತಾಯಿ ಮುಂದೆ ಇಷ್ಟು ಪದಾರ್ಥಗಳಿದೆ. ಏನಪ್ಪ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದ ತಾಯಿ ಕತೆ ಏನು ಅಂತ ಕೇಳ್ಬೋದು. ಏನೂ ಇಲ್ಲ, ಇದು ಚಾರುವತಿ ಅವರ ಕತೆ. ಏನಿಲ್ಲ, ಒಂದಿನ ಚಾರುವತಿ ಮ್ಯಾಮು ಅಂದರೆ ಅವರು ನಿದ್ದೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಅವರು ಬಡ ಕುಟುಂಬಕ್ಕೆ ಸೇರಿದವರು ಸಹ. ಬಡ ಅಂದರೆ ತುಂಬಾ ಬಡ ಕುಟುಂಬಕ್ಕೆ ಸೇರಿದವರು. ಸೊ ಅವರ ಗುಡಿಸಿನಲ್ಲಿ ನಿದ್ದೆ ಮಾಡ್ತಾಯಿದ್ರು. ಸೊ ಗುಡಿಸಿನಲ್ಲಿ ಇವರು ಪರಮ ಭಕ್ತಿ ಕೂಡ, ವರಮಹಾಲಕ್ಷ್ಮಿ ಇದ್ದಾರಲ್ಲ, ಲಕ್ಷ್ಮೀ ತಾಯಿಯ ಪರಮ ಭಕ್ತಿ ಕೂಡ, ಭಕ್ತೆ ಕೂಡ. ಇವರು ಬಂದು ತನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದಿನ ತನ್ನ ನಿದ್ರೆಗೆ ಜಾರಿದ್ದಾರೆ. ನಿದ್ರೆಯಲ್ಲಿ ತಾಯಿ ಸ್ವತಃ ವರಮಹಾಲಕ್ಷ್ಮಿ ಕಾಣಿಸ್ಕೊಂಡಿದ್ದಾರೆ. ಕಾಣಿಸ್ಕೊಂಡು ಅಲ್ಲದೆ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ, ನನ್ನ ನೀವು ಪೂಜಿಸಿದ್ರೆ ನಾನು ನಿಮ್ಮ ಮನೆ ಬಳಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಕನಸಲ್ಲಿ ಕಾಣಿಸ್ಕೊಂಡಂತೆ ಎಚ್ಚರಗೊಂಡಿದ್ದಾರೆ ಬೆಳಗ್ಗೆ. ಸೊ ಎಚ್ಚರಗೊಂಡಿದ್ದೆ ಸಹ ಶ್ರಾವಣ ಮಾಸ 2ನೇ ಶುಕ್ರವಾರ ಇವ್ರಿಗೆ ತಾಯಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ತಗೊಳ್ಳಿ, ಇಷ್ಟೇ ಅಲ್ವಾ. ತಾಯಿ ಮನೆಗೆ ಬಂದ್ರೇನು ಲಕ್ಷ್ಮಿನೇ ತಾನೇ. ಸೊ ಹೇಳ್ಬೇಕಾ, ಇನ್ನು ದೊಡ್ಡವರಾಗ್ತಾರೆ. ಸೊ ಮನೆ ಮೇಲೆ ಮನೆ ಹೋಗುತ್ತೆ, ಜಮೀನ್ ಮೇಲೆ ಜಮೀನು ಕೊಂಡ್ಕೊತಾರೆ. ಸೊ ಅಂದರೆ ಇದು ತಾಯಿನೇ ಪವಾಡ ಅಂತ ತಿಳಿದು ತಾಯಿನ ಪೂಜಿಸ್ತಾ ಬರ್ತಾ ಇರ್ತಾರೆ. ಇದು ಅಲ್ಲದೆ ತಾಯಿನ ಪೂಜಿಸಿ ಹಲವಾರು ಭಕ್ತಗಳು ಪ್ರಸನ್ನರಾಗಿ ಇವಾಗ ತಾಯಿನ ನಾವು ಇಂದಿಗೂ ಪೂಜಿಸ್ತಾನೆ ಇದ್ದೀವಿ. ಇದು ನಮ್ಮ ದೇಶದ ಅಲ್ಲದೆ ಇಡೀ ಜಗತ್ತಲ್ಲೇ ಕೂಡ ಪೂಜಿಸ್ತಾನೂ ಇದ್ದಾರೆ. ಇನ್ನೇನಪ್ಪ ಅಂದರೆ ನಮ್ಮ ಜಗತ್ತಲ್ಲದೆ ಹೊರ ದೇಶದಲ್ಲೂ ಕೂಡ ಸಹ ನಾನು ನೋಡಿದೆ, ಮಾಡಿದ್ದು ಸಹ ಉಂಟು. ಇದು ಅಲ್ಲದೆ ನಮ್ಮ ಪಾಂಡವರ ಇದ್ದಾರಲ್ಲ, ಸೊ ಆ ಕಾಲದಲ್ಲೂ ಸಹ ನಮ್ಮ ತಾಯಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಸಹ ಪೂಜೆ ಕೊಟ್ಟಿದ್ದು ಸಹ ಉಂಟು. ಸೊ ಇದು ನಮ್ಮ ಚಾರುವತಿ ಅವರ ಕತೆ. ಪಾಂಡವರದಪ್ಪ ಏನಪ್ಪ ಅಂದರೆ, ಆನೆ ಸಹ